ಸೊಸೆ 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 ಅದು ನಾನು ಅದು ಏನ್ ಬೇಕಿತ್ತು ಅಂತ ಹೇಳಿ ನಾನೇ ಹುಡುಕೊಡ್ತೀನಿ. ಹಳೇದ್ ಒಂದು ಇಸ್ತ್ರಿ ಪೆಟ್ಟಿಗೆ ಇತ್ತು, ಅದಿಲ್ಲೆಲ್ಲೋ ಇರ್ಬೇಕು ಅಂತ ಹುಡುಕ್ತಾ ಇದ್ದೆ. ಕಬೋರ್ಡ್ ಅಲ್ಲಂತೂ ನಾನು ನೋಡಿಲ್ಲ. ಇಲ್ಲೇನಾದ್ರೂ ಇದೆಯಾ ನೋಡ್ತೀನಿ. ಇವಳ ಕತ್ತಲ್ಲಿ ತಾಳಿ ಇದೆ. ಇದನ್ನ ಇವಳಿಗೆ ಯಾರು ಕಟ್ಟಿರ್ಬೋದು? ರಾಘವ ಏನಾದ್ರೂ? ಚೆಚೆ ಹಾಗೇನು ಆಗಿರೋದಿಲ್ಲ. ಬೇರೆ ಏನೋ ಕತೆ ಇದೆ. ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೇಬೇಕು. ಕಿಸಿ, ಇಟ್ಸ್ ಓಕೆ. ಅದು ಇನ್ನೊಂದು ರೂಮಲ್ಲಿ ಇದೆ ಅಂತ ಅನ್ಸುತ್ತೆ. ನಾನು ಅಲ್ಲಿ ಹೋಗಿ ನೋಡ್ತೀನಿ. ಇರಿ, ಹುಡುಕ್ಬೇಕು. ನೀನು ನನ್ನ ರೂಮ್ ಒಳಗೆ ಸುಮ್ನೆ ಅಂತೂ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂಜಲಿ. ಖಂಡಿತ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತೀಯ. ನಾನು ಇಲ್ಲಿಂದ ಹೋಗೋ ಅಷ್ಟರಲ್ಲಿ ನಿನ್ಗೊಂದು ವ್ಯವಸ್ಥೆ ಮಾಡ್ಲೇಬೇಕು. ಕೀರ್ತಿ ಕುತ್ಕೆಲಿ ಅರ್ಶನದ ಕೊಂಬಿರೋ ದಾರ ಇದೆ ಅಂದ್ರೆ ಅವಳ ಕುತ್ಕೆಲಿ ತಾಳಿ ಇದೆ. ವಾವ್, ಸೂಪರ್. ಅಂದ್ರೆ ಅವಳಿಗೆ ಈಗಾಗಲೇ ಮದುವೆ ಆಗಿದೆ ಅಂತಾಯ್ತು. ಸೊ ನನ್ನ ಮಗಳ ಮದುವೆಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಅಕಸ್ಮಾತ್ ಆ ತಾಳಿನ ರಾಘವನೇ ಕಟ್ಟಿದ್ರೆ? ಏನಮ್ಮ ಹೇಳ್ತಿದ್ಯಾ ನೀನು? ಹೇಳ್ತಾ ಇಲ್ಲ. ಅಕಸ್ಮಾತ್ ಹಾಗಾದ್ರೆ ನಿಮ್ ಗತಿ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗ್ಬಾರ್ದು. ಹಾಗೇನಾದ್ರೂ ಒಂದ್ ವೇಳೆ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ವಿಷಯ ಈಚೆಗೆ ಬರ್ಬೇಕಾಗಿತ್ತಲ್ಲ. ಇಲ್ಲಿವರೆಗೂ ಬಂದಿಲ್ಲ, ಹಾಗಂತ ಮುಂದೇನೂ ಬರೋದಿಲ್ಲ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಈಗ ನನ್ ಏನ್ ಮಾಡ್ಲಮ್ಮ? ಅದೇ ತಾಳಿ ಕಾರಣ ಇಟ್ಕೊಂಡು ಅವಳನ್ನ ಮನೆಯಿಂದ ಎತ್ತಂಗಡಿ ಮಾಡಿಸಿ ಯಾವ್ದೋ ಒಂದ್ ಕತೆ ಕಟ್ಟಿ ಆ ತಾಳಿಗೂ ಈ ಕತೆಗೂ ಲಿಂಕ್ ಮಾಡಿ ಅದರಿಂದ ನಾಳೆ ಮದ್ವೆಗೆ ತೊಂದರೆ ಆಗ್ಬೋದು ಅಂತ ಹೇಳಿ ಇಲ್ಲೂ ನಿಮ್ ತಲೆ ಉಪಯೋಗಕ್ಕೆ ಬರ್ಲಿಲ್ಲ ಅಂದ್ರೆ ರಾಘವ ಕೀರ್ತಿ ಮದ್ವೆಗೆ ಅಕ್ಷತೆ ಕಾಳು ಹಾಕಕ್ಕೆ ರೆಡಿ ಆಗಿರಿ. ಕೀರ್ತಿ, ಈ ಮನೇಲಿ ಎಲ್ರಿಗೂ ಇಷ್ಟ ಆಗೋ ಹುಳಿ ಅಂದ್ರೆ ಸೊಪ್ಪಿನ ಹುಳಿ. ಸೊಪ್ಪಿನ ಹುಳಿ ಅಂತೂ ಮಾಡ್ಬಿಟ್ರೆ ಒಂದ್ ತಪ್ಲೆ ಅನ್ನ ಎಕ್ಸ್ಟ್ರಾ ಬೇಯಿಸ್ಲೇಬೇಕು. ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೌದೌದು, ನಿಜ ನಿಜ. ದೇಹದ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸೊಪ್ಪು, ಸಂಸಾರದ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಸಂಬಂಧ, ಇವೆರಡು ಬಹಳ ಮುಖ್ಯ. ಇದೆಲ್ಲ ಹೇಗೆ ಅಂದ್ರೆ ಗಂಡನ್ ಹಿತ ಬಯಸೋ ಹೆಂಡತಿ ತನ್ನ ತಾಳಿನ ಕಾಪಾಡ್ಕೊತಾಳಲ್ಲ ಹಾಗೆ. ನೀವುಗಳೆಲ್ಲ ಗಂಡಂದ್ರನ್ನ ಅದೆಷ್ಟು ಪ್ರೀತಿಸಿದ್ರು ನಮ್ ಕೀರ್ತಿ ಮುಂದೆ ಅದು ಕಡಿಮೆನೆ. ಯಾಕೆ ಅಂದ್ರೆ ನಮ್ ಕೀರ್ತಿ ಅವಳ ಗಂಡನ ಅಷ್ಟು ಪ್ರೀತಿಸ್ತಾಳೆ. ಕೀರ್ತಿ ಪ್ರೀತಿನ? ಹೌದಕ್ಕ, ಕೀರ್ತಿ ಅವಳು ಗಂಡನ್ ಪ್ರೀತಿಸೋದೇ ಗ್ರೇಟ್ ಅಂತ ಬೇಕಾದ್ರೆ ಈ ಕ್ಷಣದಲ್ಲೇ ಪ್ರೂವ್ ಮಾಡ್ತೀನಿ. ಏನಮ್ಮ ಕೀರ್ತಿ, ನಿನ್ಗೆ ಮದ್ವೆ ಆಗಿದ್ಯಾ? ಅಯ್ಯೋ ಆಗಿದ್ಯಕ್ಕ. ಬೇಕಾದ್ರೆ ಅವಳು ಕೊರಳಲ್ಲಿರೋ ತಾಳಿ ನೋಡಿ.
ಬಗ್ಗೆ ನಮ್ಮ ಹತ್ರ ಹೇಳ್ಬಿಟ್ರೆ ಅವನಿಗೆಲ್ಲ ದೃಷ್ಟಿ ಆಗುತ್ತೋ ಅಂತ ಇಲ್ಲಿ ತನಕ ಅವನ ಬಗ್ಗೆ ನಮ್ಮ ಹತ್ರ ಬಾಯ ಬಿಟ್ಟಿಲ್ಲ. ಕೀರ್ತಿ, ಏನ್ ಮಾಡ್ತಿದಾರಮ್ಮ ನಿಮ್ಮ ಯಜಮಾನ್ರು? ಅಲ್ಲ ಕೀರ್ತಿ, ಗಂಡ ಇದ್ರು ನೀನ್ ಯಾಕಮ್ಮ ಆಶ್ರಮಲ್ಲಿದ್ಯಾ? ಅವ್ರದ್ದು ಇದೇ ಊರ ಅಥವಾ ಬೇರೆ ಊರ? ಹೇಳಮ್ಮ, ಹೇಳು. ನಮ್ಮ ಮುಂದೆ ಹೇಳೋಕೆ ಅದೆಂಥ ನಾಚಿಕೆ? ಕಮಾನ್ ಮಾವ. ಏನಳಿ ಅಂದ್ರೆ ಬೇರೆಯವ್ರ ವಿಷಯ ನಿಮ್ಗೆ ಯಾಕೆ ಮಾವ? ರಾಘವ್, ಕೀರ್ತಿನ ಬೇರೆಯವಳು ಅಂತ ಹೇಳ್ಬೇಡ. ಅವಳು ಈ ಮನೆಯವಳೆ ಅಂತ ಈ ಮನೆಯವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಾಗಿದೆ. ಅದನ್ನೇಮ್ಮ ನಾನು ಹೇಳ್ತಿರೋದು. ಮನೆಯವ್ರ ವಿಚಾರ ಮನೆಯವ್ರಿಗೆ ಗೊತ್ತಾದ್ರೆ ಏನ್ ತಪ್ಪು? ಅವ್ರ ತಪ್ಪು ಸರಿನಾ ನೀವ್ ಯಾಕೆ ನೋಡಕ್ ಹೋಗ್ತೀರಾ? ಪಾಪ ಅವ್ರದ್ದೇನೋ ಪರ್ಸನಲ್ ಇರುತ್ತೆ, ಅದನ್ನೆಲ್ಲ ಯಾಕೆ ಕೆದಕ್ಬೇಕು? ಅಲ್ಲ, ಇದನ್ನ ಕೆದಕೋದು ಅಂತ ಯಾರಪ್ಪ ಹೇಳಿದ್ದು? ಜಸ್ಟ್ ತಿಳ್ಕೊಳ್ಳೋದು. ಎಲ್ಲ ಗೊತ್ತಾಗಲ್ಲ, ಸುಮ್ಮನಿರು ರಾಘವ. ತಿಳ್ಕೊಂಡು ಏನ್ ಮಾಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಯಾಕಪ್ಪ, ಯಾಕೆ ನಿನ್ ವಾಯ್ಸ್ ಜೋರಾಗ್ತಿದೆ? ಇವಳು ಪರ್ಸನಲ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ? ಯಾಕೆ ಇವಳು ಗಂಡ ಏನಾದ್ರೂ ಕೈ ಕೊಟ್ಟು ಓಡೋಗ್ತಾನೆ, ಅಥವಾ ಇವಳೇನಾದ್ರೂ ಅವಳು ಗಂಡನ್ ಕೈ ಕೊಟ್ಟು? ಮಾವ, ಇನ್ನೊಬ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡಿ. ನಮ್ಮನೆಗೆ ಬಂದಿರೋರ್ನ ಹೇಗ್ ನೋಡ್ಕೋಬೇಕು ಅಂತ ಗೊತ್ತಿರ್ಬೇಕು. ಸುಮ್ನೆ ಬೇರೆಯವ್ರ ಮನಸ್ಸನ್ನ ನೋಯಿಸಬಾರ್ದು. ನಾನೆಲ್ಲಪ್ಪ ಅವಳು ಮನಸ್ಸು ನೋಯಿಸ್ತೆ? ನಿನ್ ಗಂಡ ಎಲ್ಲಮ್ಮ ಅಂತ ಕೇಳೋದು ತಪ್ಪ. ಇಷ್ಟಕ್ಕೂ ಈ ಪ್ರಶ್ನೆ ಬಂದಿದ್ದು ಅವಳ ಕೊರಳಲ್ಲಿ ತಾಳಿ ಇರೋದ್ರಿಂದ ತಾನೇ? ಅಥವಾ ಈಗಿನ ಕಾಲದ ಹೆಣ್ಮಕ್ಳು ಫ್ಯಾಷನ್ ಸ್ಟೈಲ್ ಅನ್ಕೊಂಡು ತಾಳಿನ ಕೊರಳಿಗೆ ಹಾಕೊಂಡು ಓಡಾಡ್ತಾರ? ಸದ್ಯಕ್ಕೆ ನಿಮ್ ಪ್ರಶ್ನೆ ನಿಲ್ಲಿಸ್ತೀರಾ ಅಥವಾ? ಈ ರಾಘವ ಯಾಕೆ ಇಷ್ಟೊಂದು ರೈಸ್ ಆಗ್ತಿದ್ದಾನೆ? ನಾನೇನಾದ್ರೂ ಕೇಳಬಾರ ಪ್ರಶ್ನೆ ಕೇಳ್ದ? ಬಿಡಿ, ಮುಗಿತಲ್ಲ. ಕೀರ್ತಿ, ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ನೋಡಮ್ಮ ಕೀರ್ತಿ, ಹೆಣ್ಮಕ್ಳು ಕಣ್ಣೀರ್ ಹಾಕ್ಬಾರ್ದು. ಇಷ್ಟಗೂ ನೀನ್ ಬಂದಾಗಿಂದ ನೀನ್ ಯಾರು ಏನು ಎತ್ತ ಅಂತ ನಾವು ಕೇಳಿಲ್ಲ. ಅದರ ಅಗತ್ಯನೂ ನಮ್ಗಿಲ್ಲ ಕೀರ್ತಿ. ಯಾಕಂದ್ರೆ ನೀನ್ ಎಷ್ಟು ಒಳ್ಳೆಯವಳು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಅವ್ರು ಏನೋ ಹೇಳಿದ್ರು ಅಂತ ನೀನ್ ಅದಕ್ಕೆ ಬೇಜಾರು ಮಾಡ್ಕೋಬೇಡಮ್ಮ. ನಿನ್ ಜೀವನದಲ್ಲಿ ಆ ಥರ ಏನಾದರೂ ಕೆಟ್ಟದಾಗಿದ್ರೆ ನಮ್ಮ ಹತ್ರ ಹಂಚ್ಕೋ. ನಾವು ಸರಿ ಮಾಡಕ್ ಪ್ರಯತ್ನ ಮಾಡ್ತೀವಿ. ಈ ಮನೆಗೆ ಇನ್ನೊಬ್ರ ಕಣ್ಣೀರನ್ನ ಒರೆಸೋ ಗುಣ ಇದೆಯಮ್ಮ. ಹೇಳ್ ಕೀರ್ತಿ, ನಿನ್ ಗಂಡ ಯಾರು? ನಿನ್ ಕಥೆ ಏನು? ಬೇಡಮ್ಮ, ನೀನ್ ಅಳ್ಬೇಡ. ನಿಂಗೆ ಹೇಳೋಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನಾವ್ಯಾರು ಬಲವಂತ ಮಾಡಲ್ಲ.
ಬನ್ನಿ ಬನ್ನಿ, ನೀವುಗಳು ಬರ್ಲಿ ಅಂತಲೇ ಕಾಯ್ತಿದ್ದೆ. ಬಂದ್ರಾ? ನೋಡಿ, ಈಗ ಈ ಮನೆಗೆ ಆಗ್ತಿರೋ ಅಪಾಯನ ತಡೆಯೋದು ಹೇಗೆ ಅನ್ನೋದನ್ನ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡಬೇಕಾಗಿದೆ. ಇವಾಗ ಅಂತ ಅಪಾಯ ಏನಾಗಿದೆ ದತ್ತಪ್ಪ? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳಬೇಕೇನಮ್ಮ. ಕೀರ್ತಿ ವಿಷಯ, ಅವಳು ಕತ್ತಲ್ಲಿರೋ ತಾಳಿ ಅನ್ನೋ ಮ್ಯಾಟ್ರನ್ನ ನಾನು ತೆಗೆದೆ. ಅದಕ್ಕೆ ಅವಳು ಉತ್ತರ ಕೊಡ್ಲಿಲ್ಲ. ಬಂದಿರೋ ಅನುಮಾನನ ಬಗೆಹರಿಸದೆ ಮೌನವಾಗಿ ಕೂತ್ರೆ ಏನಂತ ಅರ್ಥ? ಈಗ ಅದನ್ನೆಲ್ಲ ಯಾಕೆ ವಿಚಾರಿಸ್ಬೇಕು? ವಿಚಾರಿಸ್ಬೇಕಕ್ಕ, ವಿಚಾರಿಸ್ಬೇಕು. ಏನೋ ನಮ್ಮನೆ ಹುಡುಗ ರಾಘವ ಆ ಹುಡುಗಿ ಪರ ಅಂತ ಮಾತ್ರಕ್ಕೆ ನಾವು ಸುಮ್ಮನೆ ಕೂರೋಕ್ ಆಗಲ್ಲಕ್ಕ. ಬಿಡಿ, ಈಗ ಯಾಕಾಗಲ್ಲ. ಪಾಪ ಹುಡುಗಿ ತುಂಬಾ ನೊಂದ್ಕೊಂಡಿದ್ದಾಳೆ. ಅಯ್ಯೋ ಅಕ್ಕ, ಆ ನೋವೇ ನಮ್ಮನ್ ಕಾಡೋ ಹಾಗಾಗ್ಬಾರ್ದಲ್ವಾ? ಅದಕ್ಕೆ. ಅವಳ ನೋವು ನಮ್ಗೆ ಹೇಗಪ್ಪ ಕಾಡುತ್ತೆ? ಮಗಳೇ, ನಿನ್ಗಿದೆಲ್ಲ ಅರ್ಥ ಆಗೋದಿಲ್ಲ, ಸುಮ್ಮನಿರು. ನಿನಗೆ ಸಂಸಾರದಲ್ಲಿ ಅನುಭವ ಇಲ್ಲ. ಇಲ್ಲದೆ ಇರೋ ವಿಷಯನ ದೊಡ್ಡದ್ ಮಾಡೋದ್ ಬೇಕಾಗಿಲ್ಲ ಅತ್ತಿಗೆ. ಇಷ್ಟಕ್ಕೂ ಕೀರ್ತಿ ಅವಳ ಪಾಡಗವಳಿದ್ದಾಳೆ. ಈ ಮನೆಗೆ ಅವಳ ಕೈಲಾದಷ್ಟು ಒಳ್ಳೇದನ್ನ ಮಾಡ್ತಿದ್ದಾಳೆ. ಸುಮ್ನೆ ನಾವ್ ಯಾಕೆ ವಿಷಯನ ಕೆದಕ್ಬೇಕು ಹೇಳಿ? ವೈ, ಕೇಳಬೇಕಾಗಿರೋದನ್ನ ನಿಮ್ಮ ಅತ್ತೆ ಹತ್ರ ಯಾಕೆ ಕೇಳ್ತೀಯ? ನನ್ನನ್ನು ಕೇಳು. ನೀನ್ ಕೇಳ್ದಿದ್ರು ನಾನ್ ನಿನ್ಗದನ್ನ ಹೇಳಲೇಬೇಕು. ಒಂದು ಹೆಣ್ಣು, ಅದು ಮದುವೆ ಆಗಿರೋ ಹೆಣ್ಣು, ಆಗಿರೋ ಮದುವೆನ ಮುಚ್ಚಿಟ್ಟಿರೋ ಹೆಣ್ಣು. ಅದು ಗೊತ್ತಿರೋ ವಿಷಯ. ಆದ್ರೆ ಅವಳ ಗಂಡ ಯಾರು ಅಂತ ಗೊತ್ತಾ? ಅವಳ ಗಂಡ ಯಾರು, ಏನ್ ಕಥೆನೋ, ಏನ್ ಬ್ಯಾಕ್ ಗ್ರೌಂಡು? ಅವನೇ ಇವಳನ್ನ ಬಿಟ್ಟು ಓಡೋಗಿದ್ದಾನೋ ಅಥವಾ ಇವಳೇ ಅವನನ್ನು ಓಡಿಸಿದಾಳೋ ಏನು? ಅಲ್ಲ, ಈಗ ಆ ವಿಷಯ ಬೇಕಾ? ಬೇಕಕ್ಕ, ಬೇಕು. ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಿದೆ. ಆ ಶುಭ ಕಾರ್ಯ ನಡೆಯೋ ಸಂದರ್ಭದಲ್ಲಿ ಅವಳು ಗಂಡ ಬಂದು ಗಲಾಟೆ ಮಾಡ್ತಾರೆ, ಹೋಗೋದು ನಮ್ಮ ಮರ್ಯಾದೆ ತಾನೇ? ಮರ್ಯಾದೆ ಹೋಗೋ ಸಂದರ್ಭ ಬರುತ್ತೆ ಅಂತ ಗೊತ್ತಿದ್ದು ಅವಳನ್ನ ನಮ್ಮನೇಲಿ ಇಟ್ಕೋಬೇಕಾ? ಐ ಮೀನ್, ನಮ್ ಕಾಲ್ ಮೇಲೆ ಚಪಡಿ ಎಳ್ಕೋಬೇಕಾ? ಆ ಹುಡುಗಿಗೇನು ಕೆಟ್ಟದ್ದಾಗ್ಲಿ ಅಂತ ನಾನು ಬಯಸ್ತಾ ಇಲ್ಲ. ಅವಳ ಕಾರಣದಿಂದ ನಮಗ್ ಕೆಟ್ಟದ್ದಾಗಬಾರ್ದು ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗಂತ ಇವಾಗ ನಾವು ಕೀರ್ತಿನ ಆಶ್ರಮಕ್ಕೆ ವಾಪಸ್ ಹೋಗಂತ ಅನ್ನೋಕ್ಕಾಗತ್ತಾ? ಅದೇ ಅಲ್ವಾ, ಹೋಗ್ತೀನಿ ಅಂದವಳನ್ನ ನಾವುಗಳೇ ಬಲವಂತ ಮಾಡಿ ಇರಿಸ್ಕೊಂಡಿದ್ದು. ಹಾಗಾದ್ರೆ ಆಗೋ ಅವಮಾನಕ್ಕೆ ನಾವು ಕಾಯ್ತಾ ಕೂತಿರ್ಬೇಕಷ್ಟೇ. ಮೊದಲೇ ನಮ್ಮ ಮಾವನವ್ರಿಗೆ ವಯಸ್ಸಾಗಿದೆ. ಇಷ್ಟು ವರ್ಷ ಅವ್ರು ಕಾಪಾಡ್ಕೊಂಡ್ ಬಂದಿರೋ ಮರ್ಯಾದೆ ಹೋಗುತ್ತೆ ಅಂದ್ರೆ ಆ ಜೀವಕ್ಕೆ ಏನಾಗಬೇಕು ಯೋಚನೆ ಮಾಡಿ. ಅದು ಈ ಮನೆ ಮರ್ಯಾದೆಗೆ ಸಂಬಂಧಪಟ್ಟ ವಿಷಯ ಅಲ್ವಲ್ಲ? ಆದ್ರೆ ನಮ್ಮ ಮನೆಯವರು ಒಗ್ಗಟ್ಟಾಗಿ ಅವಳನ್ನ ಈ ಮನೆಯವಳು ಅಂತ ಹೇಳಾಗಿದೆಯಲ್ಲ. ನಮ್ಮ ಮನೆಗೆ ಬಂದವರು ನಮ್ಮ ಕುಟುಂಬ ಅಂದ್ರೆ ಗಂಡನ್ ಬಿಟ್ಟು ಬರೋ ಕುಟುಂಬ ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಇವ್ರ ಮಾತನ್ನ ನಾನು ಸಂಪೂರ್ಣವಾಗಿ ನಂಬಕ್ಕಾಗ್ದೇ ಇದ್ರು ಅವ್ರ ಮಾತಲ್ಲಿ ಒಂದ್ ಲಾಜಿಕ್ ಇದೆ ಅಂತ ನನಗ್ ಅನ್ಸ್ತಿದೆಪ್ಪ. ಅಯ್ಯೋ, ಲಾಜಿಕ್ ಅಲ್ಲಮ್ಮ, ನನ್ನ ಮಗಳ ಲೈಫ್ ಇದೆ. ದಯವಿಟ್ಟು ಕೀರ್ತಿನ ಈ ಮನೆಯಿಂದ ಕಳಿಸ್ಬಿಡಿ. ನನ್ನ ಮಗಳ ಭವಿಷ್ಯಕ್ಕೊಂದು ದಾರಿ ಮಾಡಿ. ಆದ್ರೆ ಆ ನಿರ್ಧಾರನ ಹೇಗ್ ತಗೊಳ್ಳೋಕ್ ಸಾಧ್ಯ? ಹೇಳಿದ್ರೆ ಮಾವನೇ ಹೇಳ್ಬೇಕು. ಆದ್ರೆ ಮಾವನ ಹತ್ರ ಇದು ಹೇಗ್ ಹೇಳೋದು? ಮಾವ ಬರ್ಲಿ, ಆಮೇಲೆ ಎಲ್ರೂ ಒಂದ್ ತೀರ್ಮಾನಕ್ಕೆ ಬರೋಣ. ಈಗ ಮಾವಯ್ಯ ಬಂದಾಯ್ತು, ಯಾವ ವಿಷಯ ಮಾತಾಡ್ಬೇಕು ಅನ್ಪೂರ್ಣ? ಮಾವ, ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಗೊತ್ತಾದ್ರೆ ಯಾವ ಲೆವೆಲ್ ಸಿಟ್ಟಾಗ್ತಿರೋ ನನಗೆ ಗೊತ್ತಿಲ್ಲ. ಅದೇ ಅವಳಿದ್ದಾಳಲ್ಲ, ಅವಳು ಯಾರು? ಕೀರ್ತಿ ಮಾವ. ಅವಳಿಗೆ ಈಗಾಗ್ಲೇ ಮದುವೆ ಆಗಿದೆ, ತಾಳಿ ಕತ್ತಲ್ಲೇ ನೇತಾಡ್ತಿದೆ. ಈ ವಿಷಯನ ನಮ್ಮ ಹತ್ರ ಇಷ್ಟು ದಿನ ಮುಚ್ಚಿಟ್ಟಿದ್ದಾಳು ನೋಡಿ. ಆಶ್ರಮದ ಹೆಂಡಿಗೆ ಮದುವೆ ಹೇಗಿದೆ ನೋಡಿ ಮಾವ. ಬೇಡ ಮಾವ, ಬೇಡ. ನಾಳೆ ಅವಳ ಸಂಸಾರ ಬಂದು ನಮ್ಮ ಸಂಸಾರಕ್ಕೆ ತೊಂದರೆ ಕೊಡೋದು, ಅವಳ ಗಂಡ ಬಂದು ನನ್ನ ಹೆಂಡತಿನ ನಿಮ್ಮನೇಲಿ ಯಾಕೆ ಇಟ್ಕೊಂಡಿದ್ದೀರಾ ಅಂತ ಕೇಳೋದು, ಇದೆಲ್ಲ ಬೇಡ ಮಾವ. ಶುಭ ಕಾರ್ಯಕ್ಕೊಂದು ಅಶುಭನ ನಾವೇ ಯಾಕೆ ಮಾವ ತಯಾರಿ ಮಾಡ್ಕೊಡ್ಬೇಕು? ಬೇಡ ಮಾವ, ಬೇಡ. ಅವಳನ್ನ ಮೊದಲು ಇಲ್ಲಿಂದ ಆಶ್ರಮಕ್ಕೆ ಕಳಿಸ್ಕೊಡೋಣ. ಮಾವ, ನೀವೇನ್ ಹೇಳ್ತೀರಾ? ಕೀರ್ತಿಗೆ ಮದುವೆ ಆಗಿದೆ ಅನ್ನೋ ವಿಚಾರ ನನಗೆ ಗೊತ್ತು. ಅವಳಿಗೆ ಯಾವ ಸಂದರ್ಭದಲ್ಲಿ ಮದುವೆ ಆಯ್ತು ಅನ್ನೋ ವಿಚಾರ ಗೊತ್ತು. ಗಗರೆ ಸ ಗಗರೆ ಸ ನಿ ಸ ರೆ ಗಗರೆ ಸ ರೆ ಗಗರೆ ರೆ ಮಮ ಗಗ ದದ ಮಮ ನಿ ನಿ ದದ ಮದನಿ ಮದನಿ ಮನಿ ದ ಮ ಗ ಮದನಿ ಸ ರಿ 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 ದ ದ ಗ ಗ ದ ದ ಗರಿ ಸ ಸ ನಿ ಸ
ಅದ್ರ ವಿಷಯ ನೀವ್ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಪಾಪ ಆ ಹುಡುಗಿ ತುಂಬಾ ನೊಂದಿದ್ದಾಳೆ. ಅವಳಿಗೆ ಆ ನೋವು ನೆನಪಿಗೆ ಬರೋ ಹಾಗೆ ಮಾಡಬೇಡಿ. ಸಂತೋಷವಾಗಿರೋದಕ್ಕೆ ಬಿಟ್ಟುಬಿಡಿ. ಈ ಮನೆಯಲ್ಲಿದ್ದಷ್ಟು ದಿನ ತಾನು ಸುಖವಾಗಿದ್ದೆ ಅನ್ನೋ ನೆನಪು ಅವಳಿಗೆ ಜೀವನದಲ್ಲಿದ್ದರೆ ಸಾಕು. ಅಲ್ಲ ಮಾವ, ಅದು ಅಳಿ ಅಂದ್ರೆ ಅವಳಿಗಾದ ಮದುವೆಗೂ ಈಗ ನಮ್ಮ ಮನೆ ಮದುವೆಗೂ ನಮ್ಮನೆ ಮರ್ಯಾದೆಗೂ ಯಾವ ಸಂಬಂಧವೂ ಇಲ್ಲ. ಅವಳ ಮನಸ್ಸಿಗೆ ನೋವಾಗೋ ಹಾಗೆ ನೀವು ಯಾರು ನಡ್ಕೋಬೇಕು. ಬಂದಿದ್ದು ಸುಪ್ರೀಂ ಕೋರ್ಟ್ ತೀರ್ಮಾನ. ವಾವ್, ನಾನು ಕರೀದೇನೆ ನನ್ನ ರೂಮಿಗೆ ಬಂದಿದ್ಯಾ? ಖುಷಿ ಆಯ್ತು. ನಿರ್ಧಾರ ಏನಾದ್ರು ಬದಲಾಯ್ತಾ? ಮಾತಾಡಕ್ ಬಂದಿರೋಳು ನಾನು, ನೀವ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮಾತಾಡೋ ಕೀರ್ತಿ, ಇಡೀ ಜೀವನ ಹೀಗೇ ಮಾತಾಡ್ತಾ ಇರೋ ಅನ್ನೋದು ನನ್ನ ರಿಕ್ವೆಸ್ಟ್. ರಾಘವ್, ಪ್ಲೀಸ್ ನನ್ ಮಾತು ಕೇಳಿ. ಹೇಳು. ಮನೆಯವ್ರ ಮುಂದೆ ಯಾಕೆ ನನ್ ಪರವಾಗಿ ಮಾತಾಡ್ತೀರಿ? ಇಷ್ಟಕ್ಕೂ ಮಾತಾಡೋ ಅಗತ್ಯ ಏನಿತ್ತು? ಅದು ಅಲ್ಲದೆ ನನ್ ಪರವಾಗಿ ಮಾತಾಡೋದಕ್ಕೆ ನೀವ್ ಯಾರು? ನಾನ್ ನಿನ್ನ ಇಷ್ಟಪಡೋನು. ಈ ಉಸಿರಿರೋ ತನಕ ನಿನ್ನ ಪರವಾಗಿ ಮಾತಾಡೋನು. ಮನೆಯವರೆಲ್ಲ ಬಾಯಿಗೆ ಬಂದ ಪ್ರಶ್ನೆ ಮಾಡ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ನಾನು ಥರ್ಡ್ ಪರ್ಸನ್ ಅಲ್ಲ. ಮೆತ್ತಗ್ ಮಾತಾಡಿ ರಾಘವ್. ಮೆತ್ತಗ್ ಮಾತಾಡಿದ್ರು ಜೋರಾಗಿ ಮಾತಾಡಿದ್ರು ಆಡೋ ಮಾತಲ್ಲಿ ಬದಲಾವಣೆ ಇರಲ್ಲ, ಬರಲ್ಲ. ನಿನ್ನನ್ನ ನನ್ನ ಮುಂದೆ ಯಾರೇನೇ ಅಂದ್ರು ನಾನು ನಿನ್ ಪರವಾಗಿ ಮಾತಾಡೋದು. ಅದು ಯಾರೇ ಆಗಿರ್ಬೋದು, ಕೊನೆಗೆ ನಮ್ಮ ಮನೆಯವರಾಗಿದ್ರು ಸರಿ. ಹಾಗ್ ಮಾಡೋದ್ರಿಂದ ಮನೆಯವ್ರಿಗೆ ಡೌಟ್ ಬರುತ್ತೆ. ಬರ್ಲಿ ಬಿಡು. ನೀನೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಆದ್ರೆ ನನಗ್ ಗೊತ್ತಿದೆ. ಗೊತ್ತಿರೋದನ್ನ ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ಇರೋದನ್ನ ಮುಚ್ಚಿಡಕ್ ಆಗೋದಿಲ್ಲ. ಹಾಗ್ ಮಾಡೋದ್ರಿಂದ ಮನೇಲಿ ಸೃಷ್ಟಿ ಆಗೋದು ನರಕ. ನರಕ ಏನು ಅನ್ನೋದನ್ನ ನಾನು ಈಗಾಗ್ಲೇ ಅನುಭವಿಸ್ತಿದ್ದೀನಿ. ಹಾಗಂತ ಹಿರಿಯರ ವಿರುದ್ಧ ತಿರುಗಿ ಬೀಳ್ತೀರಾ? ಅವ್ರಿಗಾಗ್ಲೇ ನನ್ನ ಬೀಳಿಸಿದ್ದಾರೆ. ತಿರುಗ್ತಿದ್ದೀನಿ ಅಷ್ಟೇ. ರಾಘವ್, ಹಿಂಗ್ ಮಾತು ಕೊಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಹಾಗಾದ್ರೆ ಈ ವಿಷಯದ ಬಗ್ಗೆ ನೀನು ಮಾತಾಡ್ಬೇಡ. ನೀವ್ ಮಾತಾಡ್ಬಾರ್ದು ಅಂತ ಹೇಳಕ್ ಬಂದಿದ್ದೀನಿ. ನಾನೆಲ್ಲಿ ಮಾತಾಡ್ತಿದ್ದೀನಿ? ಬರ್ತಿರೋ ಮಾತುಗಳಿಗೆ ಉತ್ತರ ಕೊಡ್ತಿದ್ದೀನಿ ಅಷ್ಟೇ. ಸಹಜವಾಗಿರೋದನ್ನ ಸಮಸ್ಯೆ ಅಂತ ಅಂದ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನೀವ್ ನಿಜವಾಗ್ಲೂ ನನ್ನನ್ನ ಪ್ರೀತಿಸ್ತಿದ್ದೀರಿ.